ಕಾಶ್ಮೀರ್ನ ಡೇಂಜರಸ್ ಜಾಗಗಳಲ್ಲಿ ಇದು ಕೂಡ ಒಂದು. ಇಲ್ಲಿನ ವೆದರ್ ಮತ್ತೆ ವಾಟರ್ ಫ್ಲೋನ ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ ಗುರು, ಯಾವಾಗ ಏನಾಗುತ್ತೋ ಗೊತ್ತಿರಲ್ಲ. ಇದೇ ನೋಡಿ ನಮ್ಮ ವರ್ಲ್ಡ್ ಫೇಮಸ್ ಡ್ರಂಗ್ ವಾಟರ್ ಫಾಲ್. ಜನವರಿ ತಾನೆ ಹೊಸದಾಗಿ ಓಪನ್ ಮಾಡಿರೋ ಸೋನ್ಮಾರ್ಗ್ ಟನಲ್ ಅಲ್ಲಿ ಕೂಡ ನಾವು ಪಾಸ್ ಆದ್ವಿ. ನಮ್ ಕಡೆ ಹಿಂಗೆ ನಂದಿನಿ ಅಲ್ಲ, ಅವ್ರ ಕಡೆ ಶಫಾಫ್ ಅನ್ಬಿಟ್ಟು. ಸೊ ವೆಲ್ಕಮ್ ಟು ಬ್ಯಾಂಗ್ಳೂರ್ ಟು ಕಾಶ್ಮೀರ್ ರೋಡ್ ಟ್ರಿಪ್ ನ 10ನೇ ದಿನಕ್ಕೆ ಬೆಳಿಗ್ಗೆನೆ ಎದ್ದು ಶ್ರೀನಗರ್ ಮಾಡಿರೋ ರೂಮ್ ನ ಚೆಕ್ಔಟ್ ಮಾಡಿ ಬಿಸಿ ಬಿಸಿಯಾಗಿರೋ ಟೀ ಮತ್ತೆ ಬನ್ ನ ತಿಂದಿದ್ದಾಯ್ತು. ಸೊ ಶ್ರೀನಗರ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ರೆ ಸಿಕ್ಕಿದ್ ಪಕ್ಕಿದ್ನೆಲ್ಲ ಇಟ್ಕೊಂಡು ಕರ್ದು ಫ್ರೈಡ್ ಮಾಡಿ ಇಕ್ಬಿಟ್ಟವ್ರೆ. ಸೊ ಅದಾದ್ಮೇಲೆ ನಾವು ಹೊರಟಿದ್ದೆ ಟನ್ಮಾರ್ಗ್ ಕಡೆ. ಗುಲ್ಮಾರ್ಗ್ ಅಂತೂ ಹೋಗ್ತಾ ಇಲ್ಲ, ಈ ಸರಿ ಟನ್ಮಾರ್ಗ್ ಕೆಳಗಡೆ ಹೋಗೋ ಡ್ರಂಗ್ ವಾಟರ್ ಫಾಲ್ ಅನ್ನೋ ಈ ಜಾಗಕ್ಕೆ ವಿಸಿಟ್ ಮಾಡಿದ್ವಿ. ಮೋಸ್ಟ್ ಡೇಂಜರಸ್ ಜಾಗ ಅಂತಾನೆ ಹೇಳ್ಬೋದು. ಎಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿರಲ್ಲ ಗುರು. ಇಲ್ಲಂತೂ ಫುಲ್ ಸಿಕ್ಕಾಪಟ್ಟೆ ಬ್ಲಾಕ್ ಐಸ್ ಇರುತ್ತೆ. ನಾವಂತೂ ಮೇಲೆ ನಡ್ಕೊಂಡೇ ಹೋದ್ವಿ, ಕಾರ್ನ ಪಾರ್ಕಿಂಗ್ ಅಲ್ಲಿ ಹಾಕ್ಬಿಟ್ಟು. ನಮ್ ದುರಾದೃಷ್ಟಕ್ಕೆ ಐಸ್ ಸ್ವಲ್ಪ ಕಡಿಮೆ ಇತ್ತು, ಆದ್ರೂ ಇರೋ ಬರೋ ನೀರೆಲ್ಲ ಫ್ರೋಸನ್ ಆಗೋಗಿತ್ತು. ನೋಡೋದಕ್ಕಂತೂ 2 ಕಣ್ ಸಾಲದು ಗುರು. ವಾಪಸ್ಸು ಟನ್ಮಾರ್ಗ್ ಕಡೆ ಬರೋವಾಗ ನಾರ್ತ್ ಮೆದ್ರಾಸ್ ಕೆಫೆ ಅಂತ ಸಿಗುತ್ತೆ. ಇಲ್ಲಿ ಸಿಗೋ ಚಿಕನ್ 65, ಕುಷ್ಕಾ ಮತ್ತೆ ಮೊಸರನ್ನ ಎಲ್ಲ ಬಹಳ ಅದ್ಭುತವಾಗಿರುತ್ತೆ. ನಮ್ಮ ಸೌತ್ ಇಂಡಿಯನ್ಸ್ಗೆ ಇದು ಕೂಡ ಹೇಳ್ ಮಾಡಿಸ್ದಂಗಿದೆ, ಮಿಸ್ ಮಾಡದೆ ನೀವು ಕೂಡ ಇಲ್ಲಿ ಟ್ರೈ ಮಾಡ್ಬೋದು. ಸೊ ನಾವು ಶ್ರೀನಗರ್ಗೆ ಬಾಯಿ ಹೇಳ್ತಾ ಲೇ ಲಡಾಖ್ ಹೈವೇ ಕಡೆ ಹೊರಟ್ವಿ. ಎಲ್ಲಪ್ಪ ಇವತ್ತು ಹೋಗ್ತಾ ಇದೀವಿ ಅಂತ ನೋಡಿದ್ರೆ ಸೋನ್ಮಾರ್ಗ್ ಕಡೆ ಹೋಗ್ತಾ ಇದೀವಿ. ಸೊ ಇವತ್ತು ರಾತ್ರಿ ಹೇಗಾದ್ರೂ ಮಾಡಿ ನಾವು ಸೋನ್ಮಾರ್ಗ್ ಅಲ್ಲಿ ಸ್ಟೇ ಆಗ್ಬೇಕು. ಕೆಲವೊಮ್ಮೆ ಹೋಗೋ ಜಾಗಕ್ಕಿಂತ ದಾರಿನೇ ಸೂಪರ್ ಆಗಿರುತ್ತಂತಾರಲ್ಲ, ಆ ತರ ಫುಲ್ ಸೀನಿಕ್ ಆಗಿರುತ್ತೆ. ಇಂಥ ಜಾಗದಲ್ಲಿ ಒಳ್ಳೆ ಟೀ ಕುಡಿದು ಮತ್ತೆ ಸಂಜೆ ನಮ್ಮ ಜರ್ನಿನ ಸೋನ್ಮಾರ್ಗ್ ಕಡೆ ಶುರು ಹಚ್ಕೊಂಡ್ವಿ. ಅವಾಗ ತಾನೇ ಹೊಸದಾಗಿ ಓಪನ್ ಆಗಿರೋ ಈ ಟನಲ್ ಅಲ್ಲಿ ನಾವು ಕೂಡ ಪಾಸ್ ಆದ್ವಿ. ಸಿಕ್ಕಾಪಟ್ಟೆ ಅನುಕೂಲ ಆಯ್ತು ಗುರು ಈ ಟನಲ್ ಗಳಿಂದ. ಸೊ ಇನ್ನೇನ್ ನೋಡಿ ಸೋನ್ಮಾರ್ಗ್ ರೀಚ್ ಆದ್ವಿ. ಬಟ್ ಇಲ್ಲಿ ರೂಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದ್ದಿದ್ರಿಂದ ಮತ್ತೆ ವಾಪಸ್ ಟನಲ್ ಕೆಳಗಡೆ ಬಂದು ಒಂದು ಪುಟ್ಟು ಹಳ್ಳಿಲಿ ರೂಮ್ ಮಾಡ್ಕೊಂಡು ಸ್ಟೇ ಆದ್ವಿ. ವ್ಯೂ ಅಂತೂ ಸಕ್ಕದಾಗಿತ್ತು. ನಾಳೆ ಇನ್ನ ಸ್ನೋ ಆಕ್ಟಿವಿಟೀಸ್ ನೆಲ್ಲ ತೋರಿಸ್ತೀನಿ, ಮಿಸ್ ಮಾಡದೆ ಈ ಸೀರೀಸ್ ನ ನೋಡಿ.